ಛೇ, ಅವನು ಮನುಷ್ಯ ಅಲ್ಲ, ರಾಕ್ಷಸ ಅವನು. ಅಲ್ಲ ಜಾನು, ನಮ್ಮ ಹತ್ರ ಯಾಕೆ ವಿಷಯನ ಮುಂಚೆನೇ ಹೇಳಲಿಲ್ಲ? ಪಾಪ ಹೇಗೋ ಹೇಳ್ತಾಳೆ, ನಾವೆಲ್ಲರೂ ನೊಂದ್ಕೋತೀವಿ ಅಂತ ನಮ್ಮ ಹತ್ರ ಅವೆಲ್ಲ ಮುಚ್ಚಿಟ್ಟು ನಮ್ಮ ಜಾನು ಅವ್ನು ಕೊಟ್ಟಿದ್ದ ಕಷ್ಟನೆಲ್ಲ ಒಬ್ಳೆ ಅನ್ಭವಿಸಿದಾಳೆ. ಹೌದು ಬಾವ, ನಿಜವಾಗ್ಲೂ ಅವರು ಒಳ್ಳೆಯವರು ಅಂತಾನೆ ನಂಬಿದ್ವಿ. ಆದ್ರೆ ಜಾನು ಅವರು ಅವ್ರ ಬಗ್ಗೆ ಹೇಳಿದ್ಮೇಲೆನೆ ಗೊತ್ತಾಗಿದ್ದು ಅವ್ರಂತ ಕೆಟ್ಟ ಮನುಷ್ಯ ಅಂತ. ಅವ್ರೆಷ್ಟು ದಿನ ನಮ್ಮ ಮುಂದೆ ಎಲ್ಲ ಮಾಡಿದ್ದು ಬರೀ ನಾಟಕನೆಯ. ಸಹಾಯ ಮಾಡ್ತೀನಿ ಅಂತ ಪಾಪ ಜಾನು ಅವ್ರನ್ನ ಸಾವಿನ ದೌಡೆವರೆಗೂ ನೂಕಿದ್ರು. ಅಮ್ಮನ್ ನೋಡಿ, ಅವ್ರು ಕೊಟ್ಟಿರೋ ಹಿಂಸೆಯಿಂದ ಇನ್ನೂ ಚೇತರಿಸ್ಕೊಂಡಿಲ್ಲ. ಅವ್ರು ಮತ್ತೆ ಎಲ್ಲಿ ಬಂದ್ಬಿಡ್ತಾರೋ, ಮತ್ತೆ ಕರ್ಕೊಂಡೋಗಿ ಕಟ್ಟಾಕ್ಬಿಡ್ತಾರೋ ಅಂತ ಇನ್ನೂ ಭಯದಲ್ಲೇ ಅವ್ರು. ಅಷ್ಟೇ ಅಲ್ಲ ಅಣ್ಣ, ವೆಂಕಿ ಅಣ್ಣ ನಾತ್ ಹೋಗೋದಕ್ಕೆ ಕಿವಿ ಕೇಳಿಸಿರೋದಕ್ಕೂ ಅವರೇ ಕಾರಣ. ಚಿಕ್ಕ ಮಗು ಅಂತಲೂ ನೋಡ್ದೆ ಏನೆಲ್ಲ ಮಾಡಿದ್ದಾರೆ ಗೊತ್ತಾ? ಅಯ್ಯೋ ದೇವ್ರೆ, ಕೇಳಿಸ್ಕೋತಾ ಇರೋ ನನಗೆ ಇಷ್ಟೊಂದು ಹಿಂಸೆ ಆಗ್ತಿದೆ ಅಂದರೆ ಇನ್ನು ಇದನ್ನೆಲ್ಲ ಅನುಭವಿಸಿರೋ ನೀವು, ನಿಮಗೆಲ್ಲ ಇನ್ನು ಏನಾಗಿರಬೇಡ. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಮನುಷ್ಯರು ಹೀಗೂ ಇರ್ತಾರ ಅಂತ ಅನ್ನಿಸ್ತಿದೆ. ಹೇಳ್ಬೇಕು ಅಂದರೆ ಗಂಡನ ವಿಷಯದಲ್ಲಿ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ನಮ್ಮನೆಯವ್ರಿಗೆ ಸ್ವಲ್ಪ ದುಡ್ಡಿನ ಆಸೆ ಇರಬಹುದು, ಆದರೆ ನನ್ನನ್ನು ಯಾವತ್ತೂ ಕೆಟ್ಟದಾಗಿ ನಡೆಸ್ಕೊಂಡಿಲ್ಲ. ಸಿಟ್ಟು ಬಂದಾಗ ಒಂದೆರಡು ಏಟು ಹೊಡೆದಿದ್ದಾರೆ. ಆದರೆ ಅದಾದ್ಮೇಲೆ ಮತ್ತೆ ತಾವೇ ಬಂದು ಸಾರಿ ಕೇಳಿ ಎಲ್ಲ ಸರಿ ಮಾಡ್ಕೊಂಡಿದ್ದಾರೆ. ಆದರೆ ಪ್ರೀತಿ ತೋರಿಸೋ ನೆಪದಲ್ಲಿ ಜಯಂತ್ ಅವರು ಈ ರೀತಿ ಎಲ್ಲ ನಡ್ಕೊಂಡಿದ್ದಾರೆ ಅಂತ ಕೇಳಿದ್ಮೇಲೆ ತುಂಬ ಭಯ ಆಗ್ತಿದ್ಯಪ್ಪ. ಜೊತೆಗೆ ಕೋಪನೂ ಬರ್ತಿದೆ. ಆ ಮನುಷ್ಯ ಏನಾದರೂ ನನ್ನ ಕಣ್ಣೆದುರುಗಡೆ ಕಾಣಿಸ್ಕೊಂಡ್ರೆ ಬಾರಿಸಿ ಹಲ್ಲು ಉದುರಿಸಾಕ್ಬಿಡ್ತೀನಿ ಅವನು. ನನಗೆ ಮೊದಲಿಂದನೂ ಅವನ ಮೇಲೆ ಅನುಮಾನ ಇತ್ತು. ಅದಕ್ಕೆ ಹೇಳ್ತಾರಲ್ಲ, ಅತಿ ವಿನಿಯಂ ಧೂರ್ತ ಲಕ್ಷಣಂ ಅಂತ. ಹಾಗೆ ಅವನು. ಜಾನು, ನೀನು ಮತ್ತೆ ಅವನ ಜೊತೆ ಹೋಗಲ್ಲ ತಾನೆ? ಇಲ್ಲ ಅಣ್ಣ, ಅವ್ರ ಜೊತೆ ಹೋಗ್ಬಾರ್ದು ಅಂತಾನೆ ತಾಳಿ ಕೂಡ ಕಿತ್ಬಿಟ್ಟು ಅವ್ರ ಕೈ ಕೊಟ್ಟು ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ಯಾ. ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ನಾನು ಹಾಗೆ ಮಾಡಿರ್ತಿದ್ದೆ. ಏನು ಅವನಿಂದನೇ ಸೂರ್ಯ ಹುಟ್ಟುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ.